स्वागत है आपका बी न्यूज नेशन में। मैं हूं आबिद हुसैन शेख। रिटायर्ड जज संतोष हेगड़े की प्रेस मीट। लोकपाल बिल मतदान का महत्व, मतदाताओं का अधिकार चलाने और नेताओं के भ्रष्टाचार पर खुलकर मीडिया से बात कही संतोष हेगड़े ने। सुप्रीम कोर्ट सरकारಕ್ಕೆ ಒಂದು ಗಡುವು ಕೊಟ್ಟಿದೆ. ಇಂಥ ಸಮಯದೊಳಗೆ ನೀವು ಸಂಸ್ಥೆಯನ್ನು ಜಾರಿಗೆ ತರಬೇಕು ಅಂತ ಒಂದು ಆದೇಶ ಕೊಟ್ಟು ಒಂದು ಲಿಮಿಟೇಷನ್ ಆಗಿದೆ. ಅದೇ ಸಮಯದಲ್ಲಿ ಚುನಾವಣೆ ಕೂಡ ಘೋಷಣೆ ಆಗ್ತದೆ. ಮತ್ತೆ ಇವತ್ತಿನ ಕೇಂದ್ರ ಸರ್ಕಾರ ಲೋಕಾಯುಕ್ತ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತದೆ. ಇತ್ತೀಚೆಗೆ ಅದು ಆಡಳಿತಕ್ಕೆ ಬಂದಿದೆ. ಹಲವಾರು ಪ್ರಶ್ನೆಗಳು ಉದ್ಭವ ಆಗಿದೆ. ಈ ಕೇಂದ್ರ ಸರ್ಕಾರದ ನಿರ್ಧಾರ ಚುನಾವಣೆ ಹಿನ್ನೆಲೆಯಲ್ಲಿ ಆಗಿದೆ ಅನ್ನೋದು ಒಂದು. ಅದಕ್ಕೆ ಉತ್ತರ ಏನಂದ್ರೆ, ಇಲ್ಲ, ಇದು ಸುಪ್ರೀಂ ಕೋರ್ಟ್ನ ಆದೇಶದ ಹಿಂದೆ ಮಾಡಬೇಕಾಗಿತ್ತು, ಅದಕ್ಕೆ ಮಾಡಿದ್ದೇವೆ ಅನ್ನೋದು ನನ್ನದೇ ಆದ ವಿಚಾರ. ಕಾರಣ ಏನೇ ಇರಬಹುದು, ಸಮಯ ಬಹಳಷ್ಟು ಕಳೆದೋಗಿದೆ. ಸಂಸ್ಥೆ ಅಂತೂ ಜಾರಿಗೆ ಬಂದಿದೆ. ಆ ಸಂಸ್ಥೆಯ ಬಲ ದುರ್ಬಲದ ಬಗ್ಗೆ ನಾನೇನು ಟೀಕೆ ಮಾಡಕ್ಕೆ ಹೋಗಲ್ಲ. ಇಂಗ್ಲಿಷಲ್ಲಿ ಒಂದು ಮಾತಿದೆ, ಬೆಟರ್ ಲೇಟ್ ದೆನ್ ನೆವರ್ ಅಂತ. ನಾವು ಈ ಸಂಸ್ಥೆ ಬಗ್ಗೆ ನೋಡಕ್ಕೆ ನೋಡೋಣ. ಈ ಸಂಸ್ಥೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ, ಕಾನೂನಿನ ಉದ್ದೇಶದ ಮೇಲೆ ಮಾಡ್ತದೋ ಇಲ್ವೋ ಅನ್ನೋದನ್ನ ನಾವು ಭಾರತೀಯರು ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ಇದರ ಬಗ್ಗೆ ನಾವು ನೋಡಬೇಕಾಗಿದೆ. ಸಂಸ್ಥೆಯ ಕಾರ್ಯಕಲಾಪಗಳು 5 ವರ್ಷ ಕರ್ನಾಟಕ ಲೋಕಾಯುಕ್ತದಲ್ಲಿ ಕೆಲಸ ಮಾಡಿದ ಅನುಭವದಲ್ಲಿ ನನ್ನ ಅನಿಸಿಕೆಯಲ್ಲಿ ಮಾಡುವ ಇಚ್ಛೆ ಇದ್ರೆ ಮಾಡಕ್ಕೆ ಸಾಧ್ಯ ಇಲ್ಲ. ಕಾನೂನಿನ ನ್ಯೂನತೆ ಒಂದು ಅಡ್ಡಿ ಆಗಬಾರದು. ದೇಶದ ಸಾರ್ವಜನಿಕ ಹಿತಾಸಕ್ತಿಯ ಹಿನ್ನೆಲೆಯಲ್ಲಿ ಈ ಸಂಸ್ಥೆ ಕೆಲಸ ಮಾಡಬೇಕು. ಯಾವುದೇ ಒಂದು ರಾಜಕೀಯ ಒತ್ತಡಕ್ಕೆ ಮಣಿಬಾರದು. ಆವಾಗ ಈ ಸಂಸ್ಥೆ ಇತರ ಅಧಿಕಾರದಲ್ಲಿರುವಂತಹ ಅಧಿಕಾರಿಗಳ ಮೇಲೆ ವಿಚಾರಣೆ ಮಾಡಬೇಕಾಗಿದೆ. ಅದರಿಂದ ಆ ವಿಚಾರಣೆ ಮಾಡಕ್ಕೆ ಪ್ರಧಾನಮಂತ್ರಿಗಳ ಹೆಸರು ಇಲ್ಲ ಅನ್ನುವುದು ಯಾವುದೇ ಒಂದು ಅಡ್ಡಿ ಆಗಬಾರದು. ಒಂದು ವೇಳೆ ಅಂತ ಅಡ್ಡಿ ಇದ್ರೂ ಕೂಡ ಸುಪ್ರೀಂ ಕೋರ್ಟ್ನವರು ಬಂದು ಅದನ್ನ ಇದಕ್ಕೆ ಸೊಲ್ಯೂಷನ್ ಕೊಡ್ಬೋದು. ಯಾಕೆಂದ್ರೆ ಯಾವುದೇ ಒಂದು ಅಕ್ರಮ ಅಥವಾ ತಪ್ಪು ಆಡಳಿತ ಸುಪ್ರೀಂ ಕೋರ್ಟ್ನ ಇದಕ್ಕೆ ಬಂದು ಅವ್ರಿಗೆ ಅಧಿಕಾರ ಇದೆ. ಸುಮೋಟೋ ಮಾಡಿ ಅಂತ, ಇಲ್ಲದ್ರೆ ಅವರನ್ನು ಸೇರಿಸಿ ಅಂತಾರೆ, ಆ ಅಧಿಕಾರ ಇದೆ. ಆದ್ರಿಂದ ಬರೀ ಒಂದು ಹೆಸರನ್ನು ಹೊರಗಿಟ್ಟ ತಕ್ಷಣಕ್ಕೆ ದೇ ಆರ್ ನಾಟ್ ಇಮ್ಯೂನ್. ಆ ಸಂಸ್ಥೆಗೆ ಅವರ ವಿರುದ್ಧ ವಿಚಾರಣೆ ಮಾಡುವ ಮಾಹಿತಿ ಇದ್ರೆ, ಮಾಡಬೇಕಾದಂಥ ಮಾಹಿತಿ ಇದ್ರೆ ಅದನ್ನು ಖಂಡಿತವಾಗಿ ಮಾಡಬಹುದು. ಅದಕ್ಕೇನು ಇಲ್ಲ. ಸದ್ಯಕ್ಕೆ ಈ ಕಾನೂನು ಹೋಗಿ ಶುರುವಾಗಲಿ ಸಂಸ್ಥೆ, ನೋಡೋಣ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು. ಸರ್, ಲೋಕಪಾಲಕ್ಕೆ ನಿಮ್ಮ ಸಲಹೆ ಏನು? ಲೋಕಪಾಲಿಗೆ ನಾನೇನು ಸಲಹೆ ಕೊಡಬೇಕಾಗಿಲ್ಲ. ಅವರು ನ್ಯಾಯಾಧೀಶರಾಗಿದ್ದವರು, ಬೇರೆ ಬೇರೆ ಹುದ್ದೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿಗಳು. ದೇಶದ ಹಿತಾಸಕ್ತಿಯಿಂದ ಏನು ಕಾರ್ಯಕಲಾಪಗಳನ್ನು ಮಾಡಬೇಕು ಅದನ್ನು ದಯವಿಟ್ಟು ಮಾಡಿ. ಈ ದೇಶದಲ್ಲಿ ಇವತ್ತು ತಾಂಡವ ಆಡ್ತಾ ಇರುವಂತಹ ಭ್ರಷ್ಟಾಚಾರ ಮತ್ತೆ ದುರಾಡಳಿತ, ಈ 2 ವಿಚಾರದ ಬಗ್ಗೆ ಜನರಿಗೆ ಪರಿಹಾರ ಕೊಡಿಸುವಂತಹ ಪ್ರಯತ್ನ ಮಾಡಿ ಅಂತ ನಾನು ಈ ಸಂಸ್ಥೆಯನ್ನ ಬೇಡ್ಕೊಳ್ತೇನೆ. ಹೋಗ್ಬೇಕಾಗಿತ್ತು, ಸಂಸ್ಥೆ ಮುಖಾಂತರ ಮಾಡಬಹುದಿತ್ತು. 2ನೇದ್ದು, ಭ್ರಷ್ಟಾಚಾರದ ವಿರುದ್ಧ ಲೋಕಾಯುಕ್ತ ಪೊಲೀಸರ ಮುಖಾಂತರ ವಿಚಾರಣೆ ಮಾಡುವಂತ ಅಧಿಕಾರ ಲೋಕಾಯುಕ್ತ ಇತ್ತು. ಅದರಲ್ಲಿ ಇವಾಗ ಒಂದು ಅಧಿಕಾರವನ್ನ ಕಿತ್ಕೊಂಡ್ಬಿಟ್ಟು, ಆ ಪದ ನಾನು ಬಳಸ್ತಾ ಇದ್ದೇನೆ ಯಾಕಂದ್ರೆ ಆ ಹಿನ್ನೆಲೆಯನ್ನ ಕಂಡ್ರೆ ಅದೊಂದು ಕಿತ್ಕೊಂಡಂತೆ, ACB ಅನ್ನೋ ಒಂದು ಸಂಸ್ಥೆಯನ್ನ ಮಾಡಿದ್ದಾರೆ. ಅದಕ್ಕೆ ಈ ಅಧಿಕಾರವನ್ನ ವರ್ಗಾವಣೆ ಮಾಡಿದ್ದಾರೆ. ಇದು ನನ್ನ ಅನಿಸಿಕೆಯಲ್ಲಿ ಜನತಾ ಹಿತಾಸಕ್ತಿಯಿಂದ ಅಲ್ಲ. ಇವತ್ತಿನ ಆ ACBಯ ಅಧಿಕಾರದಲ್ಲಿ
ಒಂದು ಹಂತದ ರಾಜಕಾರಣಿಯ ವಿರುದ್ಧ ಅಥವಾ ಒಂದು ಹಂತದ ಅಧಿಕಾರಿಯ ವಿರುದ್ಧ ಈ ACB ಅವರು ವಿಚಾರಣೆ ಶುರು ಮಾಡಬೇಕಾದ್ರೆ ಸರ್ಕಾರದ ಪರ್ಮಿಷನ್ ಪಡ್ಕೊಳ್ಬೇಕು. ಇದು ಲೋಕಾಯುಕ್ತದಲ್ಲಿ ಇಲ್ಲ, ಇವತ್ತಿಗೂ ಇಲ್ಲ. ಆದ್ರಿಂದ ಈ ACBಯ ಬಲ ದುರ್ಬಲ ಏನಂತ ನೀವೇ ಯೋಚನೆ ಮಾಡಿ. ನಾಳಿನ ದಿವಸ ಒಬ್ಬ ಮಂತ್ರಿ ಲಂಚ ತಗೊಳ್ತಾ ಇದ್ದಾನೆ ಎನ್ನುವ ಮಾಹಿತಿ ACBಗೆ ಬಂದರೆ ಅವರು ನೇರವಾಗಿ ವಿಚಾರಣೆ ಶುರು ಮಾಡುವಂತ ಅಧಿಕಾರ ಅವರಿಗಿಲ್ಲ. ಅವರು ಸರ್ಕಾರಕ್ಕೆ ಅರ್ಜಿ ಹಾಕಿ ಈ ವ್ಯಕ್ತಿಯ ವಿರುದ್ಧ ವಿಚಾರಣೆ ಮಾಡಬಹುದೇ ಅನ್ನುವ ಒಂದು ಪ್ರಶ್ನೆಗೆ ಜವಾಬ್ ಕೇಳಬೇಕು. ಅಂದ್ರೆ ಕ್ಯಾಬಿನೆಟ್ ಅಲ್ಲಿರುವಂತಹ ಮಂತ್ರಿಯ ವಿರುದ್ಧ ನಾಳೆ ನಾನು ವಿಚಾರಣೆ ಶುರು ಮಾಡಬಹುದೇ ಅನ್ನುವ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಟ್ರೆ ಮಂತ್ರಿ ಗೊತ್ತಾಗಲ್ಲ. ಎಲ್ಲ ಅಧಿಕಾರ ಕೊಟ್ಟು ಮೂಗುದಾರ ಅದು ತೋರಿಸ್ಕೊಡ್ತಾ ಇದೆ. ರಾಜಕೀಯದಲ್ಲಿ ನನ್ನ ಅನುಭವದಲ್ಲಿ ನಾನು ಹೇಳ್ತೇನೆ, ಯಾವ ರಾಜಕೀಯ ಪಕ್ಷಕ್ಕೂ ಕೂಡ ಒಂದು ಸ್ವತಂತ್ರವಾದ ವಿಚಾರಣಾ ಸಂಸ್ಥೆ ಬೇಡ. 2013ರಲ್ಲಿ ಅಂದು ವಿರೋಧ ಪಕ್ಷದಲ್ಲಿದ್ದಂತ ಕಾಂಗ್ರೆಸ್ ಪಕ್ಷ ಕರ್ನಾಟಕ ಲೋಕಾಯುಕ್ತ ಗಣಿ ವರದಿಯನ್ನ ಅಂದಿನ ಅಧಿಕಾರದಲ್ಲಿರುವಂತ ಆಡಳಿತ ಸರ್ಕಾರ ಜಾರಿಗೆ ತಂದಿಲ್ಲ ಅನ್ನುವ ಹಿನ್ನೆಲೆಯಲ್ಲಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತಾರೆ. ಕೆಲವೇ ವರ್ಷದಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಬಂದ ತಕ್ಷಣ ಮಾಡಿದ ಮೊದಲನೇ ಕೆಲಸ ಇದ್ದಂತ ಎರಡೇ ಅಧಿಕಾರದಲ್ಲಿ ಒಂದು ಅಧಿಕಾರ, ಅದು ಆಡಳಿತದಿಂದ ಆಗುವಂತ ಅನ್ಯಾಯಕ್ಕೆ ಪರಿಹಾರ ಕೊಡಿಸುವಂತ ಅಧಿಕಾರವನ್ನ ವಾಪಸ್ ಪಡೆಯುವಂತ ಪ್ರಯತ್ನ ಮಾಡ್ತಾರೆ. ಅದು ಮಾಧ್ಯಮದಲ್ಲೆಲ್ಲ ಬಂದು ಸಾರ್ವಜನಿಕ ಚರ್ಚೆ ಆಯಿತು. ನಾನು ಒಂದು ಅಂಕಣ ಬರೆದಿದ್ದೆ ಪ್ರಜಾವಾಣಿಯಲ್ಲಿ, ನಾಟಕ ಯಾಕೆ ಮುಚ್ಚಿಬಿಡಿ ಅಂತ. ಅದನ್ನು ಕೈಬಿಟ್ಟು ಏನಪ್ಪ ಬುದ್ಧಿ ಬಂತಂತ ತಿಳ್ಕೊಂಡಾಗ ಸ್ವಲ್ಪ ಸಮಯದ ನಂತರ ಎಲ್ಲೂ ಚರ್ಚೆ ಮಾಡಬೇಕು, ಕಾನೂನಿಗೆ ತಿದ್ದುಪಡಿ ತರದೆ ACBಯನ್ನು ಸೃಷ್ಟಿ ಮಾಡಿ ACBಗೆ ಲೋಕಾಯುಕ್ತ ಕಾನೂನಲ್ಲಿದ್ದಂಥ ಅಧಿಕಾರವನ್ನ ACB ಕೊಡ್ತಾರೆ. ಏನ್ ಸಂದೇಶ ಕಳಿಸ್ತಾ ಇದೆ ಈ ರಾಜಕೀಯ ಪಕ್ಷಗಳು? ಒಂದು ಪಕ್ಷದಲ್ಲಿ ಅಧಿಕಾರದಲ್ಲಿದ್ದಾಗ ಲೋಕಾಯುಕ್ತ ಕೊಟ್ಟಂತ ವರದಿಯನ್ನು ಜಾರಿಗೆ ತಂದಿಲ್ಲ ಅಂತ ಪ್ರತಿಭಟನೆ ಮಾಡ್ತೀರಾ, ನೀವು ಅಧಿಕಾರಕ್ಕೆ ಬರ್ತೀರಾ, ನೀವು ಅದನ್ನು ಜಾರಿಗೆ ತರಲ್ಲ, ಅದರ ವಿರುದ್ಧವಾಗಿ ಇದ್ದಂತ ಅಧಿಕಾರವನ್ನು ಕಿತ್ಕೊಳ್ಳುವಂತ ಪ್ರಯತ್ನ. ಇದು ಇವತ್ತಿನ ಪರಿಸ್ಥಿತಿಯಲ್ಲಿ ಸರ್ವಸಾಧಾರಣವಾಗಿ ನಮ್ ಬೇಡ ಈ ಸಂಸ್ಥೆ. ಅಂದ್ರೆ ತಮ್ಮ ಭ್ರಷ್ಟಾಚಾರನ ನಾವು ಯಾವುದೇ ಸೃಷ್ಟಿ ಆದದ್ದಲ್ಲ. ಹಿಂದೆ ಲೋಕಾಯುಕ್ತ ಸಂಸ್ಥೆ ಬರುವ ಮೊದಲು CVC ಅಂತ ಇತ್ತು, ಸ್ಟೇಟ್ ವಿಜಿಲೆನ್ಸ್, SVC ಅಂತ ಇತ್ತು, ಸ್ಟೇಟ್ ವಿಜಿಲೆನ್ಸ್ ಕಮಿಷನ್ ಅಂತ. ಅದಕ್ಕೆ ವಿಚಾರಣೆ ಸಹಾಯ ಮಾಡಕ್ಕೆ ಅಂತ ACB ಅವತ್ತು ಕೂಡ ಇತ್ತು. ಆದ್ರೆ ಅದರಿಂದ ಏನೂ ಆಗಿಲ್ಲ. ತದನಂತರ ACBಯನ್ನು ಕೈಬಿಟ್ರು, ಲೋಕಾಯುಕ್ತ ತಂದ್ರು. ಲೋಕಾಯುಕ್ತಕ್ಕೆ ಅದಕ್ಕೆ ಆದ ಒಂದು ಪೊಲೀಸ್ ಸಂಸ್ಥೆ, ಒಂದು ವಿಂಗ್ ಅನ್ನು ಕೊಟ್ಟರು. ಇವಾಗ ಅದು ಬೇಡವಾಗಿದೆ. Regarding this issue, are you continuing your protest? ನಾನು ಪ್ರೊಟೆಸ್ಟ್ ವಯಸ್ಸಾಯ್ತು, ಪ್ರೊಟೆಸ್ಟ್ ಇದೆ. ನಿಮ್ಮ ಮೈಕ್ ಮುಂದೆ So your demand is ಅಂದ್ರೆ ACB ತೆಗೆದು ಲೋಕಾಯುಕ್ತಗೆ ಮೊದಲೇ ಅಧಿಕಾರಿಗಳು ಅಷ್ಟೇ ಅದನ್ನೇ ಕಂಡೀಷನ್. ಹಿಂದೆ ಏನ್ ಅಧಿಕಾರ ಇತ್ತು ಲೋಕಾಯುಕ್ತಕ್ಕೆ ದಯವಿಟ್ಟು ಕೊಡಿ. ಯಾಕಂದ್ರೆ ನೀವು ಕೊಟ್ಟಂತ ಯಾವುದೇ ಒಂದು ಎಕ್ಸ್ಪ್ಲನೇಷನ್ ACB ಮಾಡಕ್ಕೆ ಅದನ್ನು ಯಾರು ಒಪ್ಪಕ್ಕೆ ಸಾಧ್ಯವಿಲ್ಲ. ಅವ್ರು ಹೇಳ್ತಾರೆ ಲೋಕಾಯುಕ್ತ ಪೊಲೀಸರಿಂದ ಏನೂ ಆಗಿಲ್ಲ, ಅದಕ್ಕಾಗಿ ಹೆಚ್ಚಿನ ಕೆಲಸ ಆಗ್ಬೇಕಂತ ನಾವು ACBಯನ್ನು ಮಾಡ್ತೀವಿ ಅಂತ. ಯಾರ್ರೀ 3 ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟವರು? ಯಾರ್ರೀ ಮಂತ್ರಿಗಳನ್ನ ಜೈಲಿಗೆ ಕಳಿಸಿದವರು? ಲೋಕಾಯುಕ್ತ ಪೊಲೀಸ್ ಇರ್ತಾನೆ, ACB ಯಾರು ಮಾಡ್ತಾರೆ? ACB ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನಿಮ್ಮ ದೃಷ್ಟಿ? ಖಂಡಿತವಾಗಿ ಮಾಡ್ತಾ ಇಲ್ಲ. ಅದು ಯಾಕಂದ್ರೆ ಅವರನ್ನ ಮಾಡಕ್ ಸಾಧ್ಯವಿಲ್ಲ ಅಂತಲ್ಲ, ಉತ್ತಮ ಅಧಿಕಾರಿಗಳಲ್ಲಿದ್ದಾರೆ. ನಾನು ನೋಡಿದ್ದೇನೆ ಅವರ ಕಾರ್ಯಶೀಲೆಯನ್ನ. ಆದ್ರೆ ಮಾಡಕ್ ಬಿಡ್ಬೇಕಲ್ಲ. ಸ್ವತಂತ್ರ ಕೊಟ್ಟಿಲ್ಲ ಅಂತ, ಅವರು ಸ್ವತಂತ್ರ ಇಲ್ಲ ಕೆಲಸ ಮಾಡಿ. ಸ್ವತಂತ್ರ ಅಲ್ಲ ಸ್ವಾಮಿ, ಕಾನೂನು ಸರ್ವ ಸ್ವಾತಂತ್ರ್ಯ ಯಾರಿಗೂ ಇರಬಾರ್ದು. ಕಾನೂನಲ್ಲಿ ಹಿಂದೆ ಕೊಟ್ಟಂತ ಅಧಿಕಾರವನ್ನ ನೀವು ವಾಪಸ್ ಕೊಟ್ಕೊಳ್ತೀರಲ್ಲ, ಇದ್ರ ಕಾರಣ ಏನ್ ಹೇಳಿ?
ಕರ್ನಾಟಕದಲ್ಲಂತಾದ್ರೂ ಯಾರಾದ್ರೂ ಕೂಡ ಕರ್ನಾಟಕ ಲೋಕಾಯುಕ್ತ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳೋ ಮಟ್ಟಕ್ಕೆ ನಮ್ಮ ಕರ್ನಾಟಕ ಲೋಕಾಯುಕ್ತ ಬಂದಿಲ್ಲ. ಒಂದು ಮಟ್ಟದಲ್ಲಿ ಸರ್ಕಾರವೇ ಅದನ್ನ ಒಂದು ಕೀಳು ಮಟ್ಟಕ್ಕೆ ತರುವಂತಹ ಪ್ರಯತ್ನ ಮಾಡಿದ್ರು ಭಾಸ್ಕರ್ ರಾಯರನ್ನ ತಂದು. ಅದು ಸರ್ಕಾರ ಮಾಡಿದ್ದು ಹೊರತು ಲೋಕಾಯುಕ್ತ ಸಂಸ್ಥೆ ಮಾಡಿದ್ದಲ್ಲ, ಕರ್ನಾಟಕದ ಜನತೆ ಮಾಡಿದ್ದಲ್ಲ. ಆಯ್ತು, ಆ ಕಾಲ ಮುಗಿದೋಯ್ತು. ಇವಾಗ ಲೋಕಾಯುಕ್ತ ಸಂಸ್ಥೆ ನಡೀತಾ ಇದೆ. ಯಾಕೆ ನಂಬಲ್ಲ ಆ ಸಂಸ್ಥೆಯನ್ನು? ಸರ್, ಈಗ ಫಾರ್ ಎಕ್ಸಾಂಪಲ್ ಐ ಟಿ ರೇಡ್ ಇವರು ರಾಜ್ಯ ನಾಯಕರು ಏನು ಹೇಳ್ತಾರೆ, ಕೇಂದ್ರದವರು ದುರುಪಯೋಗ ಮಾಡ್ಕೊತಾರೆ. ಮತ್ತೆ ಮೇಲೆ ಹೇಳ್ತಾರೆ ನಾವು ಕೂಡ ACB ಅಸ್ತ್ರ ಬಳಸ್ಬೋದು ಅಂತ. ಜನರಿಗೆ ಏನು ಆಗ್ಬೇಕು ಇವ್ರು ಮತ್ತೆ? ನೋಡಿ, ಒಂದು ವಿಚಾರ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇಂಥ ಆರೋಪಗಳು ಬಂದಾಗ ಅದಕ್ಕೆ ಬೇರೆ ಕಾರಣಗಳಿವೆ. ಪ್ರತಿ ಸಲ ಯಾವುದೇ ಒಂದು ಪಕ್ಷದ ವ್ಯಕ್ತಿಗಳ ವಿರುದ್ಧ ಕಾರ್ಯಾಚರಣೆ ಮಾಡಿದ್ದಾಗ ಇದು ರಾಜಕೀಯ ಹಿನ್ನೆಲೆಯಲ್ಲಿ ಮಾಡಿದ್ದನ್ನೋದು ಸರ್ವಸಾಧಾರಣ, ಅದಕ್ಕೇನಿಲ್ಲ. ಅದು ಆಗಲ್ಲ ಅಂತ ನಾನು ಹೇಳಲ್ಲ, ಆಗ್ತಾ ಇದೆ. ಆದರೆ ಒಂದು ವಿಚಾರ, ಕೊನೆಗೆ ಇದು ಆದದ್ದು ಸರಿಯೋ ತಪ್ಪು ಅನ್ನೋ ಅಧಿಕಾರ ಕೋರ್ಟಲ್ಲಿ, ಸರ್ಕಾರಕ್ಕೆ ಬಿಟ್ಟದ್ದು ಅಲ್ಲ. ಒಂದು ಮಾತ್ರ ನಿಜ, ಇಂಥ ಕಾರ್ಯಾಚರಣೆಗಳು ನಡೆದಾಗ ಒಂದು ಪಕ್ಷದವರ ಮೇಲೆ ಆಗಬಹುದು, ಆದರೆ ಅದು ಕಾನೂನು ದೃಷ್ಟಿಯಲ್ಲಿ ತಪ್ಪಲ್ಲ. ಯಾಕಂದ್ರೆ ಅವ್ರು ತಪ್ಪು ಮಾಡಿದ್ದಾರೋ ಇಲ್ವೋ ಅನ್ನೋದು ಮೂಲ ಪ್ರಶ್ನೆ. ಕೊಲೆ ಮಾಡಿದ್ರೆ ಅದು ನಾನೊಬ್ಬ ರಾಜಕೀಯ ವ್ಯಕ್ತಿ ಆಗಿದ್ದೆ, ಅದಕ್ಕೆ ನನ್ನ ಮೇಲೆ ಆರೋಪ ಮಾಡಿದ್ರು ಅಂತ ಹೇಳಕ್ ಸಾಧ್ಯ ಇಲ್ಲ. ಪ್ರಶ್ನೆ ಏನಂದ್ರೆ ನೀನು ಕೊಲೆ ಮಾಡಿದ್ದೀಯಾ ಇಲ್ವಾ ಅನ್ನೋದು ಒಂದು. ಅದು ಎರಡನೇ ಮುಖ ಇರ್ಬೋದು, ಓ ನೀನು ಕೊಲೆ ಮಾಡಿದ್ದೀಯಾ ಅಂತ, ಅದನ್ನ ಬೇರೆ ರೀತಿಯಲ್ಲಿ ನೋಡ್ಬೇಕಾಗ್ತದೆ. ನಿಜ, ಬಹಳಷ್ಟು ವಿಚಾರಗಳು ಚುನಾವಣೆ ಸಮಯದಲ್ಲಿ ಒಂದು ಪಕ್ಷದ ವಿರುದ್ಧ ನಡೀತಾ ಇರುವುದನ್ನು ನಾವು ನೋಡಿದ್ವಿ. ಆದ್ರೆ ಇಂಥ ಅಕ್ರಮವಾದ ವಿಚಾರಗಳು ಚುನಾವಣೆ ಇಲ್ದಾಗ್ಲೂ ನಡೀತಾ ಇತ್ತು. ಆದ್ರಿಂದ ನನ್ನ ಅನಿಸಿಕೆಯಲ್ಲಿ ಒಬ್ಬ ನ್ಯಾಯಾಧೀಶನಾಗಿದ್ದಾನೆ, ತಪ್ಪು ಮಾಡಿದ್ರೆ ವಿಚಾರಣೆ ಯಾವ ಹಂತದಲ್ಲೂ ಮಾಡ್ಬೋದು, ಯಾವ ಹಿನ್ನೆಲೆಯಲ್ಲೂ ಮಾಡ್ಬೋದು. ಸಂದರ್ಭ ಬಂದಿದೆ. ನನ್ನ ಅನಿಸಿಕೆಯಲ್ಲಿ ಸಂವಿಧಾನದಲ್ಲಿ ಮತ ಹಾಕುವುದು ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ. ಅದು ನನ್ನ ಅನಿಸಿಕೆಯಲ್ಲಿ ಕಾಯಂ ಆಗಿರ್ಬೇಕಾಗಿತ್ತು, ಆಗಿಲ್ಲ. ಆಗದೇ ಇದ್ರೂ ಕೂಡ ನಮ್ಮ ಮತ ಚಲಾಯಿಸುವುದು ನಮ್ಮ ಕರ್ತವ್ಯ. ಮತ ಚಲಾಯಿಸದೇ ಇದ್ರೆ ರಾಜಕೀಯದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡುವ ಹಕ್ಕು ಅಂಥ ವ್ಯಕ್ತಿಗಳಿಗೆ ಇಲ್ಲ, ನನ್ನ ಅನಿಸಿಕೆ. ಆದರೆ ಒಂದು ಜಾತಿ, ಧರ್ಮ ಇದರ ಆಧಾರದ ಮೇಲೆ ಮತ ಹಾಕಿ ಇದು ಪ್ರಜಾಪ್ರಭುತ್ವ ಅಲ್ಲ. ಬರೀ ಒಂದು ಕುರುಡುತನದಿಂದ ರಾಜಕೀಯ ಪಕ್ಷಗಳಿಗೂ ಮತ ಹಾಕಿ ನಿಮ್ಮ ಪ್ರತಿನಿಧಿ ಆತನ ಹಿನ್ನೆಲೆ ಏನಂತ ತಿಳ್ಕೊಳ್ಳಿ. ಆತನಿಂದ ಆ ಕ್ಷೇತ್ರಕ್ಕೆ ಯಾವುದೇ ರೀತಿಯಲ್ಲಿ ಒಂದು ಲಾಭ ಆಗುವುದಿದ್ರೆ ಆತನಿಗೆ ಮತ ಹಾಕಿ. ಒಂದು ಹಿನ್ನೆಲೆಯಲ್ಲಿ ಆ ಮತಗಟ್ಟೆಯಲ್ಲಿ ಅಥವಾ ಆ ಮತ ವೋಟರ್ಸ್ ಕ್ಯಾಂಡಿಡೇಟ್ ಲಿಸ್ಟ್ ಅಲ್ಲಿ ನಿಮಗೆ ಸಮಾಧಾನ ಆಗದಂತ ವ್ಯಕ್ತಿಗಳು ಯಾರು ಇಲ್ಲದೆ ಇದ್ರೆ, ಇನ್ನೊಂದು ಸಂವಿಧಾನದ ಹಕ್ಕಿದೆ, ಕಾನೂನಿನ ಹಕ್ಕಿದೆ. ನೋಟಾ ಅನ್ನೋ ಒಂದು ಪತ್ರವಿದೆ, ನನ್ ಆಫ್ ದ ಅಬೌವ್. ಇದು ಕೂಡ ಒಂದು ಕಾನೂನಿನ ಹಕ್ಕು. ಯಾಕಂದ್ರೆ ಆ ಒಂದು ಕ್ಷೇತ್ರದಲ್ಲಿ ಉತ್ತಮ ವ್ಯಕ್ತಿಗಳನ್ನು ರಾಜಕೀಯ ಪಕ್ಷಗಳು ಚುನಾವಣೆಗೆ ನಿಲ್ಲಿಸದೇ ಇದ್ರೆ ಮತದಾರ ಪ್ರತಿಭಟಿಸಬೇಕು. ಈ ನೋಟಾದ ಮೂಲಕ ಒಂದು ಸಂದೇಶ ರಾಜಕೀಯ ಪಕ್ಷಗಳಿಗೆ ಕಳಿಸಬೇಕು, ನೀವು ಇಂಥ ವ್ಯಕ್ತಿಗಳನ್ನ ನಿಮ್ಮ ಪಕ್ಷದ ಪರವಾಗಿ ನಿಲ್ಲಿಸಿದ್ರೆ ನಾವು ಮತ ಹಾಕಲ್ಲ. ಒಂದು ವಿಚಾರ ನಿಜ, ನೋಟಾಕ್ಕೆ ಇತರ ಅಭ್ಯರ್ಥಿಗಳಿಂದ ಜಾಸ್ತಿ ಮತ ಬಂದರೂ ಕೂಡ ಅದರಲ್ಲೊಬ್ಬ ಕಮ್ಮಿ ಮತ ಬಂದವನ್ನೇ ಪ್ರತಿನಿಧಿಯಾಗಿ ಕಾನೂನಲ್ಲಿ ಮಾಡಬೇಕಾಗಿದೆ. ಅದರ ಬದಲಾವಣೆ ಆಗಿದೆ, ಅದು ಮುಂದಿನ ವಿಚಾರ. ನನ್ನ ಅನಿಸಿಕೆಯಲ್ಲಿ ನೋಟಾಗಿದ್ದಂಥ ಓಟ್ಗಳು ಇತರ ಅಭ್ಯರ್ಥಿಗಳಿಗಿಂತ ಜಾಸ್ತಿ ಇದ್ರೆ ಅಲ್ಲಿ ಎಲೆಕ್ಷನ್ ಕೌಂಟರ್ ಮ್ಯಾಂಡ್ ಆಗುತ್ತೆ. ಮುಂದಕ್ಕೆ ಅದನ್ನು ನಿಲ್ಲಿಸಿ
ಅಂದು ನಿಂತಹ ಕ್ಯಾಂಡಿಡೇಟ್ಗಳನ್ನು ಡಿಸ್ಕ್ವಾಲಿಫೈ ಮಾಡಬೇಕು. ಅವ್ರ ಎರಡನೇ ಸಲ ನಿಲ್ಲುವಂಥ ಕಾನೂನು ತಿದ್ದುಪಡಿ ಆಗುತ್ತೆ ಸರ್. ತಿದ್ದುಪಡಿ ಆಗಬೇಕು. EVM ಮಷಿನ್ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿದೆ, ಏನು ಹೇಳ್ತಾರೆ? ನನ್ನ ಅನಿಸಿಕೆಯಲ್ಲಿ ಇದು ಯಾವುದೇ ಒಂದು ಬೇಸಿಸ್ ಇಲ್ಲದಂಥ ಆರೋಪ. ಅವ್ರ ಕಾಲದಲ್ಲಿ ಸರಿಯಾಗಿತ್ತು, ಅವ್ರ ಕಾಲದಲ್ಲೇ ಸುರಾದದ್ದು, ಅವರು ಬಹಳಷ್ಟು ಚುನಾವಣೆಗಳನ್ನು ಗೆದ್ದಿದ್ದಾರೆ. ಇವತ್ತು ಒಂದು ರೀತಿಯಲ್ಲಿ ಅವ್ರು ಎಣಿಸಿದಂಥ ಒಬ್ಬ ವ್ಯಕ್ತಿ ಚುನಾವಣೆಯಲ್ಲಿ ಮುಂದೆ ಬರ್ತಾರೆ, ಅದಕ್ಕೆ EVM ಮೆಷಿನ್ಗಳು ತಪ್ಪಂತಾರೆ. ಇದು ಆಟ ಆಡಕ್ಕೆ ಗೊತ್ತಿಲ್ಲದವನು ಬ್ಯಾಟ್ ಚೆನ್ನಾಗಿಲ್ಲ ಅಂತಾರೆ. और खबरों के लिए देखते रहिए बी न्यूज नेशन। ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್, ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ಬಂಪರ್ ಆಫರ್, ಬೈ 3 ಗೆಟ್ 3. ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್, ಬೈ 3 ಗೆಟ್ 3. ಫಾರ್ಮಲ್, ಕ್ಯಾಜುವಲ್, ವಿಂಟರ್, ವೆಸ್ಟರ್ನ್ಸ್ ಬಂಪರ್ ಆಫರ್, ಫ್ಲಾಟ್ ಸೇಲ್ 299, 399, 499. ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್, ಬೈ 1 ಗೆಟ್ 1 ಫ್ರೀ. ಇದು ಆಫರ್ ಸಿಲ್ಕ್ ಸಾರೀಸ್, ಕಾಟನ್ ಸಾರೀಸ್, ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್, ನಿಯರ್ ಸಿದ್ದೇಶ್ವರ್ ಟೆಂಪಲ್, ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್, ಗುರುಕುಲ್ ರೋಡ್, ವಿಜಯಪುರ್. ಮೊಬೈಲ್ ನಂಬರ್ 7030170909. बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।